ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ನನ್ನ ಪತ್ರಕರ್ತರಿದ್ದಾರೆ, ಇವತ್ತು ಅಭಿನಂದನೆಯನ್ನು ಸ್ವೀಕಾರ ಮಾಡಿರುವಂತಹ ಎಲ್ಲರಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಭಾಳ ಖುಷಿಯಾಗ್ತಾಯಿದೆ ಸರ್. ಇವತ್ತು ಎಲ್ಲರೂ ಒಂದು ಕಡೆ ಸೇರಿದ್ವಿ ಭಾಳ ದಿವಸ ಆದಮೇಲೆ. ನಮ್ಮಲ್ಲಿ ಪತ್ರಕರ್ತರು ಎಲ್ಲ ಕಡೆ ಸೇರೋದು ಭಾಳ ಅಪರೂಪ, ಏನೇ ಕಾರ್ಯಕ್ರಮ ಮಾಡಲು ಸೇರಲ್ಲ. ಬಟ್ ಇವತ್ತು ಯಾಕೆ ಸೇರಿದ್ದಾರೆ ಅಂತಂದರೆ, ಇವತ್ತು ಯಾರ್ಯಾರು ಪ್ರಶಸ್ತಿ ತಗೊಂಡಿದ್ದಾರೆ, ಯಾರ್ಯಾರು ಇವತ್ತು RTI ಕಮಿಷನರ್ಸ್ ಆಗಿದ್ದಾರೆ, ಅವರೆಲ್ಲರಿಗೂ ಕೂಡ ಆತ್ಮೀಯರಾಗಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ಸೇರಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಅಭಿನಂದನೆಗಳಿಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು ಮತ್ತು RTI ಕಮಿಷನರ್ ಹುದ್ದೆ ಆಗಿರ್ಬೋದು, ಈ ನೇಮಕಾತಿ ಸಂದರ್ಭದಲ್ಲಿ ಯಾವುದೇ ಒಂದು ಅಪಸ್ವರ ಕೂಡ ಬಂದಿರುತ್ತದೆ. ಯಾಕೆಂತಂದರೆ ಮುಖ್ಯಮಂತ್ರಿಗಳ ಆಶಯ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಎಲ್ಲವೂ ಪೂರಕವಾಗಿರೋದು ಕೂಡ ಅದೇ ರೀತಿಯಾಗಿ ಸರ್ಕಾರ ನಡ್ಕೊಂಡಿರೋದ್ರಿಂದ ಎಲ್ಲ ಪ್ರಶಸ್ತಿ ವಿಜೇತರ ಬಗ್ಗೆ ಮತ್ತು ಯಾರು RTI ಕಮಿಷನರ್ಸ್ ಆಗಿದ್ದಾರೆ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳು ವ್ಯಾಪಕವಾಗಿ ಹೇಳಿದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಾವು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಆಯೋಜಿಸಿರುವ ನಮ್ಮ ಸಂತೋಷ್ ಲಾಡ್ ಸರ್ ಅವರ ಬಗ್ಗೆ ಹೇಳಬೇಕು. ಅವರು ಭಾಳ ಚುರುಕು ನಮ್ಮ ಇಡೀ ಸಚಿವ ಸಂಪುಟದಲ್ಲಿ. ಏನೇ ಕೇಳಿದ್ರು ಇಲ್ಲೇ ಬಹುಮಾನ ಅಂತ. ಯಾಕೆ ಅಂತಂದರೆ ಅವರ ಅವಧಿಯಲ್ಲಿ ಪತ್ರಿಕಾ ವಿತರಕರಿಗೆ ಏನಾದರೂ ವಿಶೇಷವಾದಂಥ ಸೌಲಭ್ಯ ಸಿಕ್ಕಿದ್ರೆ ಇಷ್ಟು ವರ್ಷಗಳಲ್ಲಿ ಅದು ಸಂತೋಷ್ ಲಾಡ್ ಕಡೆಯಿಂದ ಅಂತ ನಾನು ಹೇಳಿಕೆ. ಯಾಕೆಂದರೆ ಒಬ್ಬ ಜನಪದ ಕಾಳಜಿಯುಳ್ಳಂಥ ವಿಶೇಷವಾದಂಥ ರಾಜಕಾರಣಿ. ಅವ್ರು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಒಬ್ಬರೇ ಓಡ್ತಾ ಇರ್ತಾರೆ, ಪಾರ್ಟಿಗೂ ಜಾಗಿಗೂ ಮಾಡ್ತಾ ಇರ್ತಾರೆ, ಯಾರು ಸಿಕ್ಕಲಿ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಅಂದರೆ ಜನಗಳಿಗೆ ಭಾಳ ವಿಶೇಷವಾದಂಥ ಗುಣ ಅವರಲ್ಲಿದೆ. ಅವರಿಂದಾಗಿ ನಮ್ಮ ಪತ್ರಕರ್ತರ ಸಮೂಹಕ್ಕೆ ಇನ್ನಷ್ಟು ನೆರವು ಅವರ ಇಲಾಖೆಯಿಂದ ಸಿಗಲಿ. ವಿಶೇಷವಾಗಿ ನಮ್ಮ ಪತ್ರಿಕಾ ವಿತರಕರಿದ್ದಾರೆ, ಮನೆ ಮನೆಗೆ ಹೋಗಿ ಪೇಪರ್ ಹಾಕೋದು ಕಷ್ಟದಲ್ಲಿದ್ದಾರೆ ಸರ್. ಅವರು ಈಗ ನಿಮ್ಮ ಕಾರ್ಮಿಕ ಇಲಾಖೆ ವ್ಯಾಪ್ತಿಗಳನ್ನು ತಗೊಂಡು ಬಂದು ಅವ್ರಿಗೂ ಕೂಡ ವೈದ್ಯಕೀಯ ನೆರವು, ವಿಮಾ ಸೌಲಭ್ಯಗಳನ್ನು ಕೂಡ ತಂದಿದ್ದಾರೆ. ಇನ್ನಷ್ಟು ನೆರವನ್ನು ಪತ್ರಿಕಾ ವಿತರಕರು ಇಲ್ಲಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ದಯವಿಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿಕೊಳ್ತೇನೆ. ನಮ್ಮ IAS ಅಧಿಕಾರಿಗಳಾದಂಥ ಮಂಜುನಾಥ್ ಅವರಿದ್ದಾರೆ, ನಮ್ಮ ಮಮತಾ ಮೇಡಮ್ ಅವರಿದ್ದಾರೆ. ನಮಗೆ ಸುಮಾರು ಒಂದು 20-25 ವರ್ಷದಿಂದ ಅವರು ಫಸ್ಟ್ ವಾರ್ತಾ ಇಲಾಖೆ ಅಧಿಕಾರಿ ಕೋಲಾರ ನಮ್ಮೂರಿಗೆ ಬಂದಿದ್ದರು. ಅವರಿಂದ ಪರಿಚಯ ಉಳಿದಂತೆ ಗುಜರಾತ ಎಲ್ಲ ದೊಡ್ಡ ಸಿದ್ದರಾಮಯ್ಯ ಸರ್ ಇದ್ದಾರೆ. ಎಲ್ಲರಿಗೂ ನಮ್ಮ ನಮಸ್ಕಾರ ತಿಳಿಸಿ ನಾನು ಮಾತನಾಡ್ತೇನೆ. ನಮಸ್ಕಾರ. ಮಾಧ್ಯಮ ಮನೆಯ ನನ್ನ ಸಹೋದ್ಯೋಗಿಗಳ ಮಾನ್ಯ IAS ಅಧಿಕಾರಿ ಅಂತ ಮಂಜುನಾಥ್ ಬೆಂಗಳೂರು ವರದಿಗಾರ ಕೂಟದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಅವರಿಗೆ, ಉಪಾಧ್ಯಕ್ಷರಾದ ಮುಖ್ಯಮಂತ್ರಿಗಳೇ, ಬ್ಯಾಂಗ್ಳೂರು ಪ್ಲಸ್ ಪ್ರಧಾನ ಕಾರ್ಯದರ್ಶಿ HV ಕಿರಣ್ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗುವ ಅಂದರೆ ನಮ್ಮ ನಡುವೆ ಇದ್ದು ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡಿರುವಂತಹ ಮಮತಾ ಅವರೇ, ರಾಜಶೇಖರ್ ಅವರೇ, ಬದ್ರುದ್ದೀನ್ ಅವರೇ, ಮಾಧ್ಯಮ ಮತ್ತು ಮಾಹಿತಿ ಆಯೋಗದ ಆಯುಕ್ತರುಗಳನ್ನು ಗೌರವಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಸ್ನೇಹಿತರು ಮಾಡಿದ್ದಾರೆ. ಯಾಕಂತಂದರೆ ಹಿರಿಯರೆಲ್ಲರೂ ಕೂಡ ಒಟ್ಟಿಗೆ ಸೇರಬೇಕು ಅಂತಕ್ಕಂಥ ಮೂಲ ವರ್ಷದ ಆಶಯ. ಆ ಕಾಲಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನ ಆಗಿದೆ. ನಾವೆಲ್ಲ ಜೊತೆಗೆ ಸೇರಿದ್ದೇವೆ ಮತ್ತು ಭಾಳ ವರ್ಷಗಳ ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು ಮತ್ತು ಜೊತೆಗೆ ಅಂದರೆ ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಾಗ ಇವತ್ತು ಕೆಲವೊಂದಷ್ಟು ಬೇರೆ ಬೇರೆ ಹುದ್ದೆಗಳಿಗೆ ನೇಮಕ ಆದಾಗ ಈ ರೀತಿ ಒಂದು ಕಡೆ ಸೇರೋದ್ರಿಂದ ಸಹಜವಾಗಿ ಒಂದಷ್ಟು ಆತ್ಮೀಯತೆಗಳು ಇನ್ನಷ್ಟು ಹೆಚ್ಚಾಗುತ್ತೆ, ಇಂಥ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಾಗಲಿ ಅಂತಕ್ಕಂಥ ಸದಾಶಯದೊಂದಿಗೆ ಇಲ್ಲಿ ನಮ್ಮನ್ನೆಲ್ಲ ತಂದು ಗೌರವಪೂರ್ವಕವಾಗಿ ನಡೆಸ್ಕೊಂಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು. ಈಗ ಸಚಿವರು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಪ್ರೀತಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮೆಟ್ಟಲ್ ಪ್ರಯತ್ನ ನಾವು ಕೂಡ ಒಬ್ಬೊಬ್ಬರ ಮೇಲೆ ಇನ್ನೊಂದಷ್ಟು ಒತ್ತಡವನ್ನು ತರಂತ ಕೆಲಸ ನಾವು ಮಾಡ್ತೇವೆ. ಆ ಕೆಲಸ ಸ್ವಲ್ಪ ಆಗಬೇಕಾಗಿರಬೇಕು. ಆದಮೇಲೆ ವರದಿ ಕೂಡ ಆಗಬೇಕು. ಸಿದ್ದರಾಮಯ್ಯ ನನಗೆ ನಮ್ಮ ಸಚಿವರಂತ ಲಾಡವರು ಒಂದಷ್ಟು ವಿಷಯ ತಗೊಳ್ತಾ ಕೆಲಸ ಆಗ್ತವೆ.
ಯಾವ ಕಾರಣಕ್ಕೆ ನಿಯಮಗಳಲ್ಲಿ ವಿಮೆ ಇದರೊಳಗೆ ಪೆನ್ಷನ್ ಸ್ಕೀಮಲ್ಲಿ ಯಾವ ಕಾರಣಕ್ಕೆ ಆ ಥರ ಅಧಿಕಾರಿಗಳು ಮಾಡಿದಾರೋ ಗೊತ್ತಿಲ್ಲ, ಏನೋ ಆಗೋಗ್ಬಿಟ್ಟಿದೆ. ಈಗ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ. ಆ ನಿಟ್ಟಲ್ಲಿ ಪ್ರೆಸ್ ಕ್ಲಬ್ಬು, ವರದಿಗಾರರು, ಕಾರ್ಯಕರ್ತರು ಸಂಘ ಇವರು ಸ್ವಲ್ಪ ಇನ್ಶೆಟ್ ತಗೊಂಡು ಕೆಲಸ ಮಾಡಬೇಕಾಗಿದೆ. ಸೊ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಪತ್ರಕರ್ತರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈಗ ನಮ್ಮನ್ನೇನು 4 ಜನನ ಇದು ಪತ್ರಿಕೋದ್ಯಮ 8 ಜನದಲ್ಲಿ 50% ಪತ್ರಕರ್ತರು ಇವತ್ತು ಹುದ್ದೆಗೆ ತಲುಪಿದ್ದಾರೆ. ಈ ಹುದ್ದೆಗೆ ಸರ್ಕಾರ ನಮ್ಮನ್ನು ಆಯ್ಕೆ ಮಾಡಿದೆ. ಇಷ್ಟು ದಿವಸ ನಾವು ಮಾಹಿತಿ ಕೇಳ್ತಾ ಇದ್ದೀವಿ, ಹೋಗ್ಬಿಟ್ಟು ಈಗ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅನ್ನೋಂಥ ಅಧಿಕಾರಿಗಳನ್ನ ಕೇಳೋಂಥ ಸ್ಥಾನದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾವು ಇದ್ದೇವೆ. RTI ಭಾಳ ಬಲವಾದ ಕಾಯ್ದೆ ಇದೆ, ಅದನ್ನು ಬಳಸ್ಕೊಂಡ್ರೆ ನಿಜಕ್ಕೂ ಮಾಹಿತಿ ತಗೋಬೋದು. ಆದರೆ ಮಾಹಿತಿ ಕೇಳಬೇಕಾದ್ರೂ ಭಾಳ ಹುಷಾರಾಗಿ ನಾವು ಕೇಳಬೇಕಾಗುತ್ತೆ. ಒಳ್ಳೆ ಜನಕ್ಕೆ ಬೇಕಾದಂಥ ಅನೇಕ ಸುದ್ದಿಗಳನ್ನ ಅದನ್ನು ಮಾಡಬಹುದಿದೆ. ಆ ನಿಟ್ಟಲ್ಲಿ ನಮ್ಮೆಲ್ಲ ಗೆಳೆಯರು ಕಾಯ್ದೆಯನ್ನು ಬಳಸ್ಕೊಂಡು ಎಲ್ಲ ಬಳಸ್ಕೊಳ್ತಾ ಇದ್ದಾರೆ, ಎಲ್ಲ ಅಂತಲ್ಲ, ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಅದನ್ನು ಬಳಸ್ಕೊಂಡು ಒಂದಷ್ಟು ಒಳ್ಳೆ ಮಾಹಿತಿಯನ್ನು ಜನರಿಗೆ ತಲುಪಿಸ್ರಿ ಅನ್ನೋಂಥ ನಿಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೇನೆ. ಈ ಒಂದು ಅನೌಪಚಾರಿಕವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮನೆಯವರೇ ಆದಂಥ ನಮ್ಮನ್ನು ಗೌರವಿಸ್ತಾ ಇರೋದನ್ನ ಒಂದು ಖುಷಿನೂ ಆಗ್ತಾ ಇದೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತುಗಳನ್ನ ಧನ್ಯವಾದಗಳು. ಗುರುತರ ಆದಮೇಲೆ ಪೆನ್ಷನ್ ಒಂದು ಪ್ರಾಬ್ಲಮ್ ಇದೆ, ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಇಲ್ಲಿ ಲಕ್ಷ್ಮೀನಾರಾಯಣ ಮತ್ತು ತ್ಯಾಗರಾಜಿಗೆ ಪ್ರಭಾಕರವ್ರಿಗೂ ಗೊತ್ತಿದೆ. ದಯವಿಟ್ಟು ಅದಕ್ಕೊಂದು ಕಮಿಟಿಯನ್ನಾದರೂ ಮಾಡಿಸಿ ಅದನ್ನು ಒಂದಷ್ಟು ತಿದ್ದುಪಡಿ ಮಾಡಿದ್ರೆ, ನಿಯಮಗಳನ್ನ ಸರಳ ಮಾಡಿ ತಿದ್ದುಪಡಿ ಮಾಡಿದ್ರೆ ಮಾತ್ರನೇ ನಿವೃತ್ತರಾದಂಥ ಅನೇಕ ಪತ್ರಕರ್ತರಿಗೆ ನೆರವಾಗುತ್ತೆ. ಯಾಕಂದರೆ ಭಾಳಷ್ಟು ಜನ ಈಗಾಗಲೇ ಸಿದ್ದರಾಜರು ಮತ್ತು ಬೇರೆಯವರೆಲ್ಲ ಮಾತಾಡೋಂಗೆ ಅಭಿನಂದನೆ ಸಲ್ಲಿಸ್ತಾರೆ. ಮಾಡ್ತಾರಂತಹ ಸದಸ್ಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಆ ಸಮಸ್ಯೆಗಳಿಂದ ಮಾತ್ರ ಎಲ್ಲರೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಿಂದೆ ಉದ್ಯೋಗ ಗಿಟ್ಟಿಸ್ಕೊಳ್ಳೋದು ಒಂದು ಕಷ್ಟ ಆಗ್ತಾ ಇತ್ತು, ಈಗ ಉದ್ಯೋಗ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಆ ರೀತಿಯಾದಂತಹ ಪೈಪೋಟಿ ಮಾಧ್ಯಮ ವರ್ಗದೊಳಗೆ ಸೃಷ್ಟಿಯಾಗುತ್ತೆ. ಈಗ ಸರ್ಕಾರಗಳು ಸಂತೋಷ್ ಲಾಡ್ ಅವರಿದ್ದಾರೆ, ಈಗ ಪ್ರಭಾಕರ್ ಅವರು ಮತ್ತೆ ಎಲ್ಲ ಒಂದಷ್ಟು ಕೆಲಸ ಏನು ನಮ್ಮ ಪತ್ರಕರ್ತರಿಗೆ ಒಂದಷ್ಟು ಅವ್ರಿಗೆ ಪಾಸ್ಗಳಿರ್ಬೋದು ಮತ್ತು ಬೇರೆ ಬೇರೆ ಸವಲತ್ತುಗಳನ್ನ ತಗೋಕ್ಕೆ ವಿಮೆ ಮಾಡ್ಕೋಬೇಕಾಗಿರ್ಬೋದು, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಅದು ಭರವಸೆ ಕೂಡ ಕೊಟ್ಟಿದ್ದಾರೆ. ಮೊನ್ನೆ DCM ಅವರು ಕೂಡ ಮಾತಾಡೋದು ನಮ್ಮ ಮಾಧ್ಯಮ ಮಿತ್ರರಿಗೆ ಇಂತಿಷ್ಟು ಟಿವಿ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯವಾರು ಮತ್ತು ನಗರಗಳಲ್ಲಿ ಕೂಡ ನಿವೇಶನ ಕೊಡುವಂತಹ ಒಂದು ಇದು ಯೋಜನೆಯನ್ನು ರೂಪಿಸಬೇಕು. ನಾನು ನಿಮ್ಮೆಲ್ಲರೂ ಪರವಾಗಿ ನಾನು ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರಿಗೆ ಮನವಿ ಮಾಡ್ತೀನಿ. ರಿಟೈರ್ಡ್ ಆದರೂ ಕೂಡ ಎಷ್ಟೋ ಜನ ಇನ್ನೂ ಬಾಡಿಗೆ ಮನೆ ಇರುವಂತಹ ಒಂದು ಪರಿಸ್ಥಿತಿ ಇದೆ. ಆ ಒಂದು DCM ಅವರು ಬಾಯಲ್ಲಿ ಬಂದಿರೋ ಮಾತಾಗಿರ್ಬೋದು ಅಥವಾ ನಮ್ಮ ಮಾಧ್ಯಮದವರು ಮಾಡ್ಕೊಂಡು ಮನವಿ ಇರ್ಬೋದು, ಭಾಳ ಒಂದು ವರ್ಷಗಳಿಂದ ನೆರವೇರಿಸಿದೆ. ಆ ನಿವೇಶನ ಯೋಜನೆಯನ್ನು ಅನುಷ್ಠಾನ ಕೊಡೋದಕ್ಕೆ ದಯಮಾಡಿ ಸಹಕರಿಸಬೇಕು ಅಂತ ಎಲ್ಲರೂ ಪರವಾಗಿ ನನ್ನಿಂದ ಕೇಳಿಕೊಂಡು ನಾನು ಭಾಷಣ ಸದಾಶಿವ ಶಿರೈ ಅವರು ನನ್ನ ನಿರ್ದೇಶಿಸಿದ್ದಾರೆ. ಸಭೆಗೆ ನಮಸ್ಕಾರ. ವೇದಿಕೆಯಲ್ಲಿ ಮತ್ತು ನನ್ನ ಹಿರಿಯರು ಮತ್ತು ವೇದಿಕೆ ಆಚೆ ಇರುವಂಥ ಎಲ್ಲ ನನ್ನ ಹಿರಿಯರು ಮತ್ತು ಸಹೋದರರು, ಬೆಂಗಳೂರು ವರದಿಗಾರರ ಕೂಟದಲ್ಲಿ ಇಷ್ಟು ದಿನ ನಾನು ಭಾಳ ಕ್ರಿಯಾಶೀಲವಾಗಿ ಇಟ್ಕೊಂಡು ಅವ್ರ ಜೊತೆ ಇದ್ದವನ್ನ ನಾನೀಗ ರಾಜ್ಯ ಮಾಹಿತಿ ಆಯುಕ್ತನಾಗಿ ಮಾಡಿದ್ದೆ. ಈ ಸಂದರ್ಭದಲ್ಲಿ ನೀವು ಒಂದು ಅನೌಪಚಾರಿಕವಾಗಿ ಕರೆದಂಥ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ನೋಡಿದ್ರೆ ನಮಗಿಂತ ಖುಷಿ ನಿಮಗೆ ಹೆಚ್ಚಾಗಿ ನಮಗೆ ಹೊಸ ಆಗ್ತಾ ಇದೆ. ಈಗೊಂದು ಮನೆ ಕಾರ್ಯಕ್ರಮ ಇದ್ದು, ಮನೆ ಕಾರ್ಯಕ್ರಮದಲ್ಲಿ ನಾವು ಭಾಷಣ ಮಾಡೋದ್ರಿಂದ ನಾವೇನು ಭಾಷಣ ಮಾಡೋಕ್ಕಾಗುತ್ತೆ. ಹಾಗಾಗಿ ಇಷ್ಟೇ ನಾನು ಹೇಳಕ್ಕೆ ಬಯಸೋದು, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಯಾಕಂತಂದರೆ ಸಿದ್ದರಾಜಣ್ಣ ಹೇಳಿದಂಗೆ ನಾವೆಲ್ಲ ಒಟ್ಟಿಗೆ ಕೆಲಸಕ್ಕೆ ಬಂದಾಗ
ಕೈಯಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಮಕ್ಕಳ ಥರ ನಡೆಸ್ಕೊಂಡು ದಾರಿ ತೋರಿಸಿದ್ದೀರಿ ನೀವೆಲ್ಲ ಬಹುತೇಕ. ಕೆಲವರು ಮಾರ್ಗದರ್ಶನ ನೀಡಿದ್ದೀರಿ, ಕೆಲವರು ಜೊತೆಯಾಗಿ ಹೆಗಲಿಗೆ ಕೈ ಹಾಕ್ಕೊಂಡು ಪ್ರೀತಿಯಿಂದ ವಿಶ್ವಾಸದಿಂದ ಕೆಲಸ ಮತ್ತು ನಮ್ಮ ಯಶಸ್ವಿಗೆ ಕಾರಣೀಭೂತರಾದವರು ಬಹುತೇಕ ನಮಗೆ ಇಲ್ಲಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ನಮಗೆ ಈ ಮಟ್ಟಕ್ಕೆ ತಂದಿದೆ ಅನ್ನೋದು ನನಗೆ ಗೊತ್ತು. ನನ್ನ ಮೊನ್ನೆನೂ ನಾನು ಹೇಳಿದೆ, ನಾನು ಏನಾದರೂ ಕೆಲಸ ಮಾಡಿದರೆ ಅದು ಯಾವತ್ತೂ ನಾನು ಆಗಿರೋದಿಲ್ಲ, ನಾವು ಆಗಿರುತ್ತೆ. ಯಾಕಂದರೆ ಕಲೆಕ್ಟಿವ್, ನೀವೆಲ್ಲರ ಜೊತೆಯಲ್ಲಿ ಇರೋದ್ರಿಂದಲೇ ನಾವು ಈ ಹಂತಕ್ಕೆ ಬರೋಕ್ಕೆ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಕೂಡ ಅದು ನಾನಾಗಿರಬಾರ್ದು, ನಾವೆಲ್ಲ ನಾವು ಆಗಿರಬೇಕು ಅನ್ನೋದು ನನ್ನ ಆಸೆ. ನನಗೀಗ ಏನು ಜವಾಬ್ದಾರಿ ಸಿಕ್ಕಿದೆ ಆ ಜಾಗದಲ್ಲೂ ಕೂಡ ಏನಾಗಿದೆ ಅಂದರೆ ಜೊತೆಯಲ್ಲಿ ಇದ್ದವರೇ ಈಗ ರುದ್ರಣ್ಣ, ಮಮತಾ ಮೇಡಮ್ ಮತ್ತು ರಾಜಶೇಖರ್ ಅವ್ರ ಜೊತೆ ಇರೋದ್ರಿಂದ ನನಗೊಂಥರ ಆನೆ ಬಲ, ಏನು ಚೆನ್ನಾಗಿ ನಡೆಸ್ಕೊಂಡು ನಾವು ಹೋಗ್ತೀನಿ ಅನ್ನೋದು. ಹಾಗಾಗಿ ನನ್ನನ್ನು ಈ ಹಂತಕ್ಕೆ ತರಲಿಕ್ಕೆ ಕಾರಣರಾದ ನಿಮ್ಮೆಲ್ಲರೂ ನಾನು ಸದಾ ಸ್ಮರಿಸ್ತೀನಿ. ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಇರಬೇಕು ಅಂತ ಬಯಸ್ತೀನಿ. ಮತ್ತೊಂದು ನನಗೆ ಏನು ಖುಷಿ ವಿಚಾರ ಅಂದರೆ ನಮ್ಮ ಮಾಧ್ಯಮದ ನನ್ನ ಜೊತೆಯಲ್ಲಿದ್ದವ್ರಿಗೆ ಬಹುತೇಕರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿರುವಂಥದ್ದು ನನಗೆ ನನ್ನ ಖುಷಿ ದುಪ್ಪಟ್ಟಾಗಿದ್ದ ಕಾರಣ. ಅವ್ರನ್ನೂ ಕೂಡ ಇಲ್ಲಿ ಕರೆದು ನೀವು ಪುರಸ್ಕರಿಸ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ನೈಜ ಪತ್ರಕರ್ತರಿಗೆ ಸರಿದಾರಿಯಲ್ಲಿ ನಡೆಯಲಿಕ್ಕೆ ಮತ್ತು ಇನ್ನಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಇದು ಪ್ರೇರಣೆ ಆಗುತ್ತೆ ಅನ್ನೋದು ಯಾವುದೇ ಅನುಮಾನ ಇಲ್ಲ. ಯಾಕೆ ಭಾಳ ಖುಷಿಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಯಾರೂ ಒಂದು ಕಡೆ ಇಷ್ಟೊಂದು ಸುಲಭವಾಗಿ ಸೇರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕಪ್ಪೆಲ್ಲ ತಗಡೆಯಲ್ಲಿ ಆಗ್ತಾ ಇಲ್ಲ, ಒಬ್ಬರು ಸಿಕ್ಕಲ್ಲ, ಎಲ್ಲರೂ ಭಾಳ ಅನೌಪಚಾರಿಕವಾಗಿ ಕರೆದಂಥ ಕಾರ್ಯಕ್ರಮದಲ್ಲಿ ಇಷ್ಟು ಪ್ರೀತಿ ವಿಶ್ವಾಸದಿಂದ ಬಂದಿರೋದು ನೋಡಿದ್ರೆ ನಿಜಕ್ಕೂ ನಿಮಗೆಲ್ಲರಿಗೂ ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇದೆ ಅಂತ ನಾನು ಭಾವಿಸಿರುವಂಥದ್ದು. ಹಾಗಾಗಿ ನಮಗೂ ಸೇರಿದಂತೆ ಯಾರಿಗಾದ್ರೂ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅವ್ರನ್ನೆಲ್ಲರೂ ನೀವು ಗೌರವಿಸ್ತಾ ಇರೋದು ಭಾಳ ಖುಷಿಯ ವಿಚಾರ. ಇದು ಎಲ್ಲರಿಗೂ ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತೊಮ್ಮೆ ಇರಲಿ, ಮಾರ್ಗದರ್ಶನ ಸದಾ ಇರಲಿ ಅಂತ ಕೇಳಿಕೊಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಮಾಹಿತಿ ಆಯುಕ್ತ ಅವರಿಗೆ ಧನ್ಯವಾದಗಳು. ಸಭಾಕರ್ ಅವರು ಬರ್ತಾ ಇದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀವಿ. ಕಮಿಷನರ್ ನೂತನ ಮಾಹಿತಿ ಆಯುಕ್ತರಾದ ಸಚಿವರಾದ ಸಂತೋಷ್ ನಾಡ್ ಅವರು ಹಾಗೂ ದೇವಿ ಪ್ರಭಾಕರ್ ಸರ್ ಅವರು ಅಭಿನಂದನೆ ಸಲ್ಲಿಸಬೇಕು ಅಂತ ಕೋರ್ಕೊಂಡು ಅವರಿಗೆ, ಶಿವಕುಮಾರ್ ಗಡಿಶೆಟ್ಟಿ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ನಾವೆಲ್ಲ ಭಾಷಣ ಕೆಳಗಡೆ ಕೂತು ಬರೆದವರು, ಮೇಲೆ ಕೂತು ಭಾಷಣ ಮಾಡಿದವರಲ್ಲ. ಆಮೇಲೆ ನಾವು ಮಾತಾಡಿದ್ರೆ ಯಾರು ಕೇಳಿಸ್ಕೊಳ್ಳೋದಲ್ಲ. ನಾನು ಅಯ್ಯೋ ಕೇಳಿಸಿ ಬಿಡ್ರಿ ಅಂತ ಮಾತಾಡ್ತೀನಿ. ನಾನು ಗೆಳೆಯ ಕಾರ್ಯಾಲಯದವರು ಹೇಳಿದ ಒಂದೆರಡು ಮಾತಿಗೆ ಸೇರಿಸ್ತಾ, ಸಚಿವರು, ಕಾರ್ಮಿಕ ಸಚಿವರು ಅವರು ಪ್ರೊಆಕ್ಟಿವ್ ಆಗಿದ್ದಾರೆ, ಅವರ ಸ್ಟಿಕ್ ಮಾಡೋರು ಇದ್ದಾರೆ. ಅವರ ಕಾರ್ಯಾಲಯದಲ್ಲಿ ನಾನು ನೋಡಿದ್ದೇನೆ. ನಾನು ಸರ್ವಿಸಲ್ಲಿ ಇದ್ದಾಗ ಅವರು ಹಿಂದೆ ಸಚಿವರಾಗಿದ್ದಾಗ ನೋಡಿದ್ದೇನೆ. ಅವರು ಈಗ ಪ್ರವರ್ಧಮಾನ ಸಚಿವರಾಗಿರೋದ್ರಲ್ಲಿ ನಾನು ರಿಟೈರ್ಡ್ ಆಗಿ ಮನೆಗೆ ಕೂತಿದ್ದೀನಿ. ಆದರೆ ನಿಮ್ಮ ಸರ್ಕಾರಗಳು, ಅಸ್ಸಾಂ ಸರ್ಕಾರ ಅಂತ ಸಣ್ಣ ಪುಟ್ಟ ಸರ್ಕಾರಗಳು ಇವತ್ತು ಪತ್ರಿಕೋದ್ಯಮದಲ್ಲಿ ಜಾಬ್ ಸೆಕ್ಯೂರಿಟಿ ಇಲ್ಲ, ಯಾರಿಗೂ ಜಾಬ್ ಸೆಕ್ಯೂರಿಟಿ ಇಲ್ಲ. ನಿನ್ನೆ ಕೆಲಸ ಮುಗಿಸ್ಕೊಂಡು ಹೋದರೆ ಇವತ್ತು ಬಂದರೆ ಅವ್ನಿಗೆ ಕೆಲಸ ಇರಿಸಿಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಕೆಲಸಕ್ಕೆ ಅವ್ರು ಡಾಕ್ಟ್ರು ಬರೋರು, ಇನ್ಸ್ಟಿಟ್ಯೂಟ್ ಡಾಕ್ಟ್ರು, ಅವರು ಜ್ವರ ಅಂದರೆ ಮಾತ್ರೆ ಬರ್ತಾರೆ. ಈಗ ಮಧ್ಯಾಹ್ನ ಹೋಗ್ಬೇಕು, ರಾತ್ರಿ ಹೋಗ್ಬೇಕು, ಬೆಳಗ್ಗೆ ಬದುಕಿದ್ರೆ 3 ತಗೊಂಡ್ಬರೋಲ್ಲ. ಆ ಪರಿಸ್ಥಿತಿಗೆ ನಾವಿದ್ದೀವಿ. ಹಾಗಾಗಿ ನಿಮ್ಮ ಕಾರ್ಮಿಕ ಇಲಾಖೆ ಕಾರ್ಯಗಳು ನೀವು ಮನಸ್ಸು ಮಾಡಿದರೆ ಈ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಏನು ಇವತ್ತು ಮಾಡ್ತಾ ಇದ್ದಾರೆ ಕೆಲವು ಸೋಷಿಯಲ್ ಸೆಕ್ಯೂರಿಟಿ ಕೂಡ ನಿಮ್ಮ ಇಲಾಖೆ ತಗೊಂಡ್ರೆ ನಮ್ಮ ಸಂಖ್ಯೆ ಏನು ಭಾರಿ ದೊಡ್ಡದೇನಿಲ್ಲ. ಈಗ ಸುಮ್ಮನೆ ನೀವು ಪ್ರೆಸ್ ಅಂತ ಬೋರ್ಡ್ ಹಾಕೊಂಡು ನೋಡು, ಬೆಂಗಳೂರು ಅರ್ಧ ಪಾಪುಲೇಷನ್ ಇರ್ಬೋದು.
ನಿಜವಾದ ಪ್ರಶ್ನೆಗಳು ಬಂದಿದ್ದಾರೆ. ಅದೊಂದು ಕಾರ್ಯಕ್ರಮ ಈ ಬಜೆಟಲ್ಲಿ ನೀವೇನಾದ್ರು ಸೂಕ್ತವಾಗಿ ಮಾಡೋಕ್ಕಾದರೆ ನೀವು ಮನಸ್ಸು ಮಾಡಿದ್ರಾಗುತ್ತೆ. ಮಾಡಿಕೊಟ್ರೆ ತುಂಬ ಜನ ಪತ್ರಕರ್ತರು ನಿಮಗೆ ಧ್ವನಿಯಾಗಿರ್ತಾರೆ ಒಂದು ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾ, ಹಾಗೆ ಈ 4 ಜನ ಡಾಕ್ಟರ್ ಬಿ ಆರ್ ಮಮತಾ ಅವರು, ಪ್ರಸನ್ನ ಅತ್ತಿಕೋಟಿ, ಬದುರುದ್ದೀನ್ ಮಾಂಡ್ಯ ಅವರು, ರಾಜಶೇಖರ್ ಅವರು, ಇವರೆಲ್ಲರನ್ನು ನಾವು ಚಿಕ್ಕ ಇದರಿಂದಲೂ ನೋಡ್ತಾ ಬೆಳೀತಾ ಬಂದವರು. ಹಾಗಾಗಿ ಮಮತಾ ಅವರು ನಮ್ಮವರೇ ಆಗಿದ್ರು. ನಂತರ ಅವರು ಇದಕ್ಕೆ ಸೇರಿ ಅವರು ಮಾಡಿದ ಸಾಧನೆಗಳು ಅವರು ಯಾಕಂದರೆ ಒಂದು ಅಧಿಕಾರಿಯಾಗಿ ಆ ಮಟ್ಟಕ್ಕೆ ಏರೋದು ಅಷ್ಟು ಸುಲಭದ ಮಾತು. ನಮ್ಮ ಕಣ್ಣು ಮುಂದೆನೇ ಈಗ ನಾವು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಏನೋ ಅದೊಂದು ಅಪ್ಲಿಕೇಶನ್ ಕಟ್ಟಿದಂಗೆ ಆಗಲಿಲ್ಲ, ಅದೇನೋ ಪಾಸ್ ಅಂದಿಲ್ಲ ಅಂದರೆ ಹಣ ಕೂತ ತೊಗೊಂಬಂದು ಏನೋ ಮಾಡ್ಕೊಡ್ತೀವಿ ಇರು ಅಂತಿದ್ದವರು. ಇದಕ್ಕಿದ್ದಂಗೆ ಡೆಪ್ಟಿ ಕಮಿಷನ್ ಕೂತಾಗ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಮನಸ್ಸಿಗೆ. ಅಪ್ಪ ಏನು ಬೆಳವಣಿಗೆ ಅಪ್ಪ ಅಂತ ಒಂದು ಅಂದರೆ ಅವರಿಗೆ ಕೆಲಸ ಏನು ಹೊಸ್ತಲ್ಲ. ಈಗ ನಮ್ಮ 3 ಜನ ನಮ್ಮ ಸ್ನೇಹಿತರುಗಳಿಗೆ ಯಾಕಂದರೆ ನಾವೆಲ್ಲ ಮಾಹಿತಿ ಕೇಳ್ತಿದ್ದೆವು, ಅದನ್ನು ಕೊಡಬೇಕಾ ಬೇಡ ಅಂತ ತೀರ್ಮಾನ ಮಾಡೋ ಸಚಿವರು ಈಗ ಅವರು ಕೊಡಬೇಕಾ ಬೇಡ ಅನ್ನೋ ಸಚಿವರು. ಹಾಗಾಗಿ ಅವರಿಗೆ ಶುಭವಾಗಲಿ. ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ ಬೆಂಗಳೂರು ಪ್ರಾಧಿಕಾರಕ್ಕೆ ನಾನು ಅಭಿನಂದಿಸುತ್ತೇನೆ. ಮತ್ತು ಯಾರು ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕರ್ತ ನನ್ನ ಸ್ನೇಹಿತರುಗಳು, ಆ ಪ್ರಶಸ್ತಿ ಪುರಸ್ಕರ್ತದಲ್ಲಿ ನಾನು ಬರೋಕ್ಕಾಗಲಿಲ್ಲ. ಬಟ್ ಅದೇ ದಿವಸ ಮಧ್ಯಾಹ್ನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂಥ ಅಭಿನಂದನೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆವಾಗ ನನಗೆ ಇದಾಯಿತು. ಕೆಲವು ವ್ಯಕ್ತಿ ಕಾರಣಕ್ಕಾಗಿ ನಾವು ಇಲ್ಲಿ 2 ಮಾಜಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಿದ್ದೀವಿ, ಚೆನ್ನಾಗಿ ಮತ್ತೆ ನಾನು. ಹಾಗಾಗಿ ಎಲ್ಲರೂ ಪರವಾಗಿ ನಿಮಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಿ ಎಲ್ಲರೂ ಅಂತ ನಾನು ಮಾತನಾಡ್ತೇನೆ. ನಮಸ್ಕಾರ. ಹಿರಿಯ IAS ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆ ಆಯುಕ್ತರಾದ ಜೆ ಮಂಜುನಾಥ್ ಅವರು ಉದ್ದೇಶಿಸಿದ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಸಾಹೇಬ್ರೆ, ಇವತ್ತು ನೂತನವಾಗಿ ಮಾಹಿತಿ ಆಯುಕ್ತರಾಗಿ ಆಯ್ಕೆಯಾಗಿರುವ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರು ಹಾಗೂ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಯ ಪುರಸ್ಕೃತ ಎಲ್ಲ ಪದಾಧಿಕಾರಿಗಳೇ, ಅಲ್ಲಿರುವಂತಹ ಎಲ್ಲ ಆತ್ಮೀಯ ಸ್ನೇಹಿತರು, ಈ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದೆ. ಹಾಗೆ 4th ಪಿಲ್ಲರ್ ಅಂತ ಏನು ಹೇಳ್ತೀವಿ, ಪ್ರೆಸ್ಸು. ಈ ಪ್ರೆಸ್ ಕ್ಷೇತ್ರದಿಂದ ಗುರುತಿಸಿ ಇವತ್ತು ನಮ್ಮ ಏನು ಸ್ಟ್ಯಾಟ್ಯೂಟರಿ ಪೊಸಿಷನ್ ಇದೆ, RTI ಕಮಿಷನರ್ಸ್ ಆಗಿ ಆಯ್ಕೆಯಾಗಿರುವಂಥ ಎಲ್ಲ ನೂತನ ಮಾಹಿತಿ ಆಯುಕ್ತರಿಗೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಪರಿಚಿತರೇ ಇದ್ದೀರಾ. ತಾವು ಸುದೀರ್ಘವಾಗಿ ಈ ಕ್ಷೇತ್ರದಲ್ಲಿ ಈಗಿರುವಂಥ ಸಮಸ್ಯೆ ಸವಾಲುಗಳನ್ನ ಸಾರ್ವಜನಿಕವಾಗಿ ತಾವು ಸಹ ನೋಡ್ಕೊಳ್ತಾ ಬಂದಿದ್ದೀರ. ಈಗ ನಾವು ಈ 2005 RTI ಆ್ಯಕ್ಟ್ ಬಂದ ನಂತರ ನಾವು ಕಂಪ್ಲೇಂಟ್ಸ್ ಮಾಡುವಂಥ ಕಡೆಯಲ್ಲಿದ್ದೀನಿ ನಾನು ಅಧಿಕಾರಿಯಾಗಿ. ಸೆಕ್ಷನ್ 4(1) ಯಾವ್ಯಾವ ಇಲಾಖೆ ಏನೇನು ಜವಾಬ್ದಾರಿ ಇದೆ, ಯಾರು ಏನು ಜವಾಬ್ದಾರಿ ಕರ್ತವ್ಯಗಳನ್ನ ನಿಭಾಯಿಸಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ. ತದನಂತರ ಸಾರ್ವಜನಿಕರು ಏನು ಅವ್ರಿಗೆ ಪಾರದರ್ಶಕವಾಗಿ ಮಾಹಿತಿ ಲಭ್ಯ ಆಗಬೇಕು ಅಂತ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂದಿದೆ. ಅಲ್ಲಿ ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಇರ್ತಾರೆ, ಅಸಿಸ್ಟೆಂಟ್ PIO ಇರ್ತಾರೆ, PIO ಇರ್ತಾರೆ. ಅವ್ರಿಗೆ ಮಾಹಿತಿ ಕೊಡದೆ ಇದ್ದರೆ ಅದು ಎಸ್ಕಲೇಟ್ ಆಗಿ ಕೊನೆಗೆ ನಮ್ಮ ಮಾಹಿತಿ ಆಯುಕ್ತರ ಹತ್ರ ಬಂದು ಅವರು ನಮಗೆ ನ್ಯಾಯ ಕೊಡುವಂಥ ಸ್ಥಾನದಲ್ಲಿ ಕೂತಿದ್ದಾರೆ. ಹಾಗಾಗಿ ತಾವೆಲ್ಲ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಎಲ್ಲ ಗೊತ್ತಿರೋದ್ರಿಂದ ತಮಗೆ ಈ ಹುದ್ದೆಗಳನ್ನ ನಿಭಾಯಿಸಲಿಕ್ಕೆ ನಿಜವಾಗ್ಲೂ ಈಸಿ ಆಗುತ್ತೆ ಹಾಗೂ ನ್ಯಾಯ ಒದಗಿಸಲಿಕ್ಕೂ ಸಹ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಮತಾ ಗೊತ್ತಿರುತ್ತೆ, ಬಿಕಾಸ್ ಶಿ ವಾಸ್ ಆನ್ ಮೈ ಸೈಡ್. ನಾನು ಮಮತಾ ಒಟ್ಟಿಗೆ IAS ಜವಾಬ್ದಾರಿ ಹೊಂದಿದಂಥವ್ರು. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಈ ಕಡೆಗಳಲ್ಲಿ ಏನು ಮೂಲ ಉದ್ದೇಶ ಇತ್ತು ಕಾಯ್ದೆದು, ಅದು ಕೆಲವರು ಜನರು ಅದನ್ನು ಅವರ ವೈಯಕ್ತಿಕ ಉದ್ದೇಶಕ್ಕಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು ಒಂದು ಕ್ರಾನಿಕ್ ಲಿಟಿಗೇಟ್ಸ್ ಅಂತಲೂ ಇದ್ದಾರೆ. ಹಾಗಾಗಿ ಎಲ್ಲನೂ
ಸಮಸ್ಥಿತಿಯಲ್ಲಿ ಪರಿಗಣಿಸಿಕೊಂಡು ಮುಂದಿನ ದಿನಗಳಲ್ಲಿ ಇವರೆಲ್ಲ ವಿಶೇಷವಾಗಿ ಈ ಕ್ಷೇತ್ರದಿಂದ ಅವ್ರನ್ನ ಗುರುತಿಸಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ 8 ಜನರಲ್ಲಿ 4 ಜನ ಈ ಕ್ಷೇತ್ರದಲ್ಲಿಲ್ಲ ಆಗಿರುವಂಥದ್ದು ನಿಜವಾಗಲೂ ಶ್ಲಾಘನೀಯ, ಪ್ರಶಂಸನೀಯ. ತಮಗೆಲ್ಲರಿಗೂ ಏನು ಈ ಕ್ಷೇತ್ರದಲ್ಲಿ ತಾವು ತೊಡಗಿಕೊಂಡಿದ್ದೀರ ಅವರಿಗೆ ಮಾದರಿಯಾಗಿದೆ. ಹಾಗೆ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಅಕಾಡೆಮಿಯ ಎಲ್ಲ ಪುರಸ್ಕೃತರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಭಾತ್ ಅವರು ಬರ್ತಾರೆ, ನಿಮ್ಮ ಜೊತೆ ಸೇರ್ತಾರೆ. ಅದೇ ರೀತಿ ನಮ್ಮ ವಿಜಯನಗರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೃಷ್ಣ ಪ್ರಸಾದ್ ಸಹ ಈಗ 15-20 ನಿಮಿಷ ಬರ್ತಾರೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಬುದ್ಧನ ಅರ್ಥ ಕೆಲಸ ಮಾಡ್ತಾರೆ. ಸ್ಕೀಮ್ಗಳು ಮಾಡಲಿಕ್ಕೆ ಮುಂದೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಇಲ್ಲಿ ನನಗೆ ವಿಶೇಷವಾಗಿ ನನಗೆ ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತೊಮ್ಮೆ ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಸಚಿವರಾದ ಸಂತೋಷ್ ಅವರಿಗೆ ನಾವು ನಿನ್ನೆ ಹೇಳಿದ್ವಿ, ಅತ್ಯಂತ ಕಡಿಮೆ ರಿಕ್ವೆಸ್ಟ್ ಮಾಡಿ ಸರ್ ತಾವು ಬರಬೇಕು ಅಂತ. ನಮ್ಮ ಮದುವೆಗೆ ಹೆಚ್ಚು ಇವತ್ತು ನಮ್ಮ ಪತ್ರಕರ್ತರ ಪರವಾಗಿ ಮತ್ತು ಆರ್ಥಿಕ ಕಾರ್ಯ ಪರವಾಗಿ ಅವರ ಒಟ್ಟಾರೆ ನಮ್ಮ ಪತ್ರಕರ್ತರಿಗೆ ಏನು ಒಟ್ಟಾರೆ ನಮಗೆ 2 ವರ್ಷದಲ್ಲಿ ಅವರು ರಾಷ್ಟ್ರೀಯ ಯಾವ ರೀತಿ ಅನುಕೂಲ ಮಾಡಿದ್ರು ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಬದಲಿಕೆ ಅವರು ಸ್ಪಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿ ಇದೇ ಕಾರ್ಯಕ್ರಮ ಮುಕ್ತಾಯ ನಮ್ಮ ಸಚಿವರಿಗೆ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಕೆ. ಪ್ರಭಾಕರ್ ಅವರು ಒಂದು ಸಣ್ಣ ಕಾಣಿಕೆ ನೀಡಿದರು.